ಈಗ ಪ್ರವೀಣ್ ಅವರಿಗೆ ರಾಕೇಶ್ ಪೂಜಾರಿ ಅಂತ ಬಂದಾಗಿ ಯಾವತ್ತಲ್ಲೂ ಕೂಡ ಗೊತ್ತು ಎಲ್ರಿಗೂ ಸ್ಮೈಲ್ ನಗಿಸ್ತಿದ್ದು ಅದನ್ನು ಹೊರತುಪಡಿಸಿ ಏನಾದರೂ ನೆನಪಲ್ಲಿ ಶಾಶ್ವತವಾಗಿರುತ್ತೆ, ನನಗೆ ಅವನು ಮರೆಯೋಕ್ಕೆ ಸಾಧ್ಯ, ಇದೊಂದು ಇನ್ಸಿಡೆಂಟ್ ಅಪ್ಪ ನನಗಿರುತ್ತೆ ಕಾಡುತ್ತೆ ನನ್ನದನ್ನು ಅನ್ನೋದಾದ್ರೆ ಏನಿದೆ ನಿಮ್ಮ ನೆನಪಲ್ಲಿ ಅಂತ ಹೇಳಿ? ಪ್ರತಿಯೊಂದು ನೆನಪೆ ಅದರಲ್ಲಿ ಯಾವ್ದಾದ್ರು ಒಂದು ವಿಷಯ ಅಂತ ಹೇಳೋಕ್ಕಾಗಲ್ಲ. ಅವನು ಅದ್ರ ಏನು ಹೇಳೋದು, ಅವನು ಇದ್ದ ಪ್ರತಿ ಕ್ಷಣನೂ ನಗು, ಎನರ್ಜಿ. ಆಮೇಲೆ ನನಗೆ ಪರ್ಸನಲಿ ರಾಕಿ ಅಂದರೆ ಧೈರ್ಯ. ಅವನ್ನ ಹಿಡ್ಕೊಂಡು ಹೋದರೆ ಏನು ಕೆಲಸ ಬೇಕಾದರೂ ಮಾಡ್ಕೊಂಬರ್ತೀನಿ ಅಂತ ಒಂದು ಧೈರ್ಯ. ಆ ಧೈರ್ಯನೇ ಅಂದರೆ ಬ್ಯಾಂಗ್ಳೂರು ಬಂದಾಗ ಧೈರ್ಯನೇ ಇಲ್ಲ ಅಂದಾಗ ಒಂದು ಕಾಡ್ತಾ ಇದೆ ಅವಾಗ ಏನು ಮಾಡೋದು ಬ್ಯಾಂಗ್ಳೂರು ಬರೋದೇ ಬೇಡ ಅಂತ ಒಂದು 2-3 ಸಲ ಯೋಚನೆ ಮಾಡಿದೆ. ಬಟ್ ಕೆಲಸ ಅಂದಾಗ ಬರಲೇಬೇಕಾಗುತ್ತೆ. ಸೊ ರಾಕಿ ಅಂದರೆ ಇಷ್ಟ. ಅವನ ಜೊತೆ ಟೈಮು ಕಳೆದಿರೋದೆಲ್ಲ ಮೆಮೊರಿ. ಅವನು ಇದ್ದರೆ ಸಾಕು, ಅವ್ನು ಇರಬೇಕು ಅನಿಸೋದು. ಈ ಟೈಮಲ್ಲಿ ಅವ್ನು ಇರಬೇಕು. ಮೊನ್ನೆ ದಸ್ಕತ್ ರಿಲೀಸ್ ಟೈಮಲ್ಲಿ ನಾವೆಲ್ಲ ಹುಲಿ ಕುಣಿತಾ ಇದ್ವಿ, ಆ ಮಧ್ಯನೂ ಎಲ್ಲರೂ ಮಾತಾಡ್ಕೊಂಡ್ವಿ ರಾಕಿ ಇರಬೇಕಿತ್ತು ಈ ಟೈಮಲ್ಲಿ ಅಂತ. ಸೊ ಅವನ ಅಪಿಯರೆನ್ಸೇ ನನ್ನ ಜೀವನದ ದೊಡ್ಡ ಏನು ಮೆಮೊರೇಬಲ್ ವಿಷಯ ಅಂತ ಹೇಳ್ಬೋದು. ಅವನು ಇರುವಿಕೆನೇ ನನಗೆ ಅದೇ ಕಾಡ್ತಿರೋದು ಇವಾಗಲೂ, ಅವನು ಇರಬೇಕಿತ್ತಲ್ವ ಅಂತ ಅಷ್ಟೇ. ದರ್ಶನ್ ಅಂತ ಬಂದಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಗಾಧವಾದಂಥ ಅಭಿಮಾನಿಗಳಿರುವಂಥವ್ರು, ಅವರು ಕೂಡ ಇವರ ನಟನೆಯನ್ನು ಮೆಚ್ಚಿದ್ರು, ಕರೆದ್ಬಿಟ್ಟು ಮಾತಾಡಿಸಿದ್ರು ಅನ್ನೋ ರೀತಿ ಒಂದು ಸುದ್ದಿ ಈ ದರ್ಶನ್ ಸರ್ ಬಗ್ಗೆ. ಆ್ಯಂಡ್ ಎಷ್ಟು ಒಲವಿತ್ತು ಅವ್ರಿಗೆ. ಹೌದು, ಅಂದರೆ ನಾವು ಸೀಸನ್ 3ಯಲ್ಲೇ ಆ್ಯಕ್ಟ್ ಮಾಡ್ತಿರುವಾಗ ನಮ್ಮದೇ ಸ್ಕಿಟ್ ನಡೀತಾ ಇತ್ತು. ಆಗ ದರ್ಶನ್ ಸರ್ ಏನೋ ಒಂದು ವಿಷಯಕ್ಕೆ ರಕ್ಷಿತಾ ಮೇಡಮ್ನ ಮಾತಾಡ್ಸೋಕ್ಕೆ ಬರುವಾಗ, ಚೆನ್ನಾಗಿ ನಡೀತಿದೆ ನಿಮ್ಮ ಸೀಸನ್ ಎಲ್ಲ, ನೋಡ್ತಾ ಇರ್ತೀನಿ, ಹಿಂಗೆ ಮಾಡಿ. ಆಮೇಲೆ ಅಲ್ಲಿ ಕೂತಿದ್ದೀರಲ್ಲ ನೀವು, ನಂಗೆ ತುಂಬ ಇಷ್ಟ ಅಂದರು. ಯಾರಿಗಂತ ಹೇಳಿದ್ರೆ ಗೊತ್ತಾಗಿಲ್ಲ, ನೀವು ಕುಳ್ಳಕ್ಕಿದ್ದೀರ ಅಂದಾಗ ಅವ್ನ ಖುಷಿಗೆ ಪಾರನಿಲ್ಲ ಅಂತ ಆಗಿತ್ತು. ಚಪ್ಪಲಿ ಎಲ್ಲ ಬಿಟ್ಟು ಓಡ್ಕೊಂಡು ಹೋಗಿ ತಪ್ಕೊಂಡ, ಅಲ್ಲಿಂದ ಫೋಟೋ ತಗೊಂಡ. ಹೌದು, ಇವನೇ ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದ ಅಂದರೆ ಅಷ್ಟು ದೊಡ್ಡ ಆ್ಯಕ್ಟ್ರು ಹೇಳಿದೊಂದು ಟೆಲಿಕಾಸ್ಟ್ ಬಟ್ ಅದು ಟೆಲಿಕಾಸ್ಟ್ ಆಗುವ ಥರ ಇರಲಿಲ್ಲ. ಅಂದರೆ ಅವರು ಗೆಸ್ಟಾಗಿ ಬಂದಿಲ್ಲ, ಸುಮ್ಮನೆ ಹಿಂಗೆ ಸ್ಟುಡಿಯೋಗೋ ಏನೋ ಒಂದು ವಿಷಯಕ್ಕೆ ಬಂದವರು ಮಾತಾಡಿಸ್ಬಿಟ್ಟು ಹೋಗೋರು. ಆ ಟೈಮಲ್ಲಿ ಟೆಲಿಕಾಸ್ಟ್ಲೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದೊಂದು ಫೂಟೇಜ್ ಇಟ್ಕೊಂಡು ಯಾವಾಗಲೂ ನೋಡಿ ಖುಷಿ ಪಡೋರು. ಆ ಫುಟೇಜ್ ಇಲ್ಲ ಅಂತಲೂ ಅದೇನೋ ಮಿಸ್ ಆಯಿತು ಅಂತಲೂ ಬೇಜಾರು ಮಾಡ್ಕೊಂಡಿದ್ದೆ. ಫೋಟೋ ಇಟ್ಕೊಂಡು ಖುಷಿ ಪಡೋನು. ಯಾಕಂದರೆ ಒಬ್ಬರು ಆ್ಯಕ್ಟ್ರಿಗೆ ಅಷ್ಟು ದೊಡ್ಡ ಆ್ಯಕ್ಟ್ ಹಿಂಗೆ ಹೇಳಿದಾಗ ಅವ್ರ ಜರ್ನಿಗೆ ಒಂದು ಪ್ಲಸ್ ಆಗುತ್ತೆ, 1-2 ಸಿನಿಮಾ ಎಕ್ಸ್ಟ್ರಾ ಸಿಗ್ಬೋದು ಏನು. ಸೊ ಅದು ತುಂಬ ಖುಷಿಯಾಗಿದ್ದ. ಬಟ್ ಏನು ಮಾಡೋದು, ಅದು ಈ ಕಾಂತಾರದಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗ್ತಿದ್ದ ಅನಿಸುತ್ತೆ.